ಹಾಯ್ ಗುಡ್ ಈವ್ನಿಂಗ್ ಎವ್ರಿವನ್. ಇವತ್ತು ಡೇ 21 ಲೈವ್ ಸ್ಟ್ರೀಮಿಂಗಲ್ಲಿ ಯಾವುದಾದ್ರು ಟ್ರೇಡ್ಸ್ ಕೊಟ್ಟಿದ್ವಿ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಏನಕ್ಕೆ ಕೊಟ್ಟಿದ್ವಿ ಮತ್ತು ಯಾಕೆ ತೊಗೊಂಡಿದ್ವಿ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಗ್ಯಾಪ್ ಅಪ್ ಓಪನ್ ಆಗಿತ್ತು, ಅರೌಂಡ್ 20 ಪಾಯಿಂಟ್ಸ್ 30 ಪಾಯಿಂಟ್ಸ್ ಗ್ಯಾಪ್ ಅಪ್ ಆಗಿತ್ತು. ಆ್ಯಂಡ್ ಅದಾದಮೇಲೆ ಈ ಟ್ರೆಂಡ್ ಲೈನ್ ರೆಡ್ ಕಲರ್ ಇದೆಯಲ್ಲ ಅಲ್ಲಿಗೆ ಟಚ್ ಆಗಿ ಅಲ್ಲಿಂದ ಮಾರ್ಕೆಟು ರೆಸಿಸ್ಟೆನ್ಸ್ ಇಂದ ಫಾಲ್ ಆಯಿತು. ಫಾಲ್ ಆದಮೇಲೆ ನಮಗೆ ನಿಯರ್ ಬೈ ಒಂದು ಹಾರಿಸಾಂಟಲ್ ಸಪೋರ್ಟ್ ಇತ್ತು. ಅದಕ್ಕೋಸ್ಕರ ಇದು ಬ್ರೇಕ್ ಆದಮೇಲೆ ನಾವು ಟ್ರೇಡ್ಸ್ ತಗೊಳ್ಳೋಣ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ವಿ. ಇವನ್ ನಾನು ಲೈವ್ ಸ್ಟ್ರೀಮಿಂಗಲ್ಲಿ ನಿಮಗೆ ಹೇಳಿದ್ದೀನಿ. ವಿಡಿಯೋ ಲಿಂಕ್ನ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಆ್ಯಸ್ ಸೂನ್ ಆಸ್ ಇದು ರಿಟ್ರೇಸ್ ತೊಗೊಂಡು ರೆಡ್ ಕಲರ್ ಫಾರ್ಮ್ ಆಗ್ತಾ ಇದ್ದಾಗೆ ನಾವು ಟ್ರೇಡ್ ತೊಗೊಂಡಿದ್ದೀವಿ. ಆ ಟ್ರೇಡ್ ತೊಗೊಂಡಿದ್ದು ನಮಗೆ ಅರೌಂಡ್ 18 ಪಾಯಿಂಟ್ಸ್ ಬಂದಿದೆ. ಆ್ಯಂಡ್ ನಮಗೆ ರಿಸ್ಕ್ ಇದ್ದಿದ್ದು ಅರೌಂಡ್ 6 ಪಾಯಿಂಟ್ ಸಮಥಿಂಗ್ ಇದೆ. ಅದು 6 ಪಾಯಿಂಟ್ಸ್ ರಿಸ್ಕ್ ಇದೆ. ಆ್ಯಂಡ್ ನಮಗೆ ಟಾರ್ಗೆಟು ನಾವು ಅರೌಂಡ್ 18 ಪಾಯಿಂಟ್ಸ್ ಮೂವ್ ಆಗಿರೋದು ಅರೌಂಡ್ 16 ಪಾಯಿಂಟ್ಸ್ಗೆ ಎಕ್ಸಿಟ್ ಆಗಿದ್ದೀವಿ. ಆಫ್ಟರ್ ದಟ್ ಏನಕ್ಕೆ ನಾವು ಅಲ್ಲಿ ಎಕ್ಸಿಟ್ ಆದ್ವಿ ಅಂದರೆ ಮಲ್ಟಿಪಲ್ ಟೈಮ್ಸ್ ರಿಜೆಕ್ಷನ್. ಇಲ್ಲಿ ಪ್ರೀವಿಯಸ್ ಡೇ ಕ್ಲೋಸಿಂಗ್ ನಿಯರ್ ಬೈ ಅದು ಇದಾಗ್ತಿತ್ತು, ರಿಜೆಕ್ಷನ್ ಆಗ್ತಿತ್ತು. ಅದಕ್ಕೋಸ್ಕರ ನಾವು ಅಲ್ಲಿ ಎಕ್ಸಿಟ್ ಆಗಿದ್ದೀವಿ. ಆಫ್ಟರ್ ದಟ್ ನಾವೇನು ಮಾಡಿದ್ವಿ, ಅಲ್ಲಿಂದ ರಿಜೆಕ್ಷನ್ ಆದಮೇಲೆ ನಾವು ವೆಯ್ಟ್ ಮಾಡಿದ್ವಿ. ನಮಗೆ ಮಾರ್ಕೆಟ್ ಅಪ್ ಸೈಡ್ ಮೂವ್ ಆಗುತ್ತೆ ಅನ್ನೋದು ಕನ್ಫರ್ಮೇಷನ್ ಇರಲಿಲ್ಲ. ಆ್ಯಂಡ್ ವಾಲ್ಯೂಮ್ ಏನು ಅಷ್ಟೊಂದು ಇರಲಿಲ್ಲ. ಅದಕ್ಕೋಸ್ಕರ ನಾವು ವೆಯ್ಟ್ ಮಾಡಿದ್ವಿ. ಆ್ಯಂಡ್ ಈ ರೆಸಿಸ್ಟೆನ್ಸ್ನ ಬ್ರೇಕ್ ಮಾಡಾದ್ಮೇಲೆ ಒಂದು ಟ್ರೇಡ್ ತೊಗೊಂಡ್ವಿ. ಅರೌಂಡ್ 4 ಪಾಯಿಂಟ್ಸ್ ರಿಸ್ಕ್ ಇತ್ತು. ಅದು ಅರೌಂಡ್ ನಮಗೆ 6 ಪಾಯಿಂಟ್ಸ್ ಬಂತು, ಬಟ್ ನಾವು ಅದನ್ನು ಸ್ಟಾಪ್ ಲಾಸ್ ಇಟ್ ಅಂತ ಕನ್ಸಿಡರ್ ಮಾಡಿ ಅದನ್ನು ಕ್ಲೋಸ್ ಮಾಡಿದ್ವಿ. ಅರೌಂಡ್ 4 ಪಾಯಿಂಟ್ಸ್ ಒಂದು ಸ್ಟಾಪ್ ಲಾಸ್ ಇಟ್ಟಾಗಿದೆ. ಥರ್ಡ್ ಟ್ರೇಡ್ ತೊಗೊಂಡಿದ್ದೆ ಎಲ್ಲಿ ಅಂದರೆ ಆಫ್ಟರ್ ನೋಡಿ 1 2 3 ಈ ಫೋರ್ತ್ ಕ್ಯಾಂಡಲು ಆಫ್ಟರ್ ಬ್ರೇಕ್ಔಟ್ ಆದಮೇಲೆ ಫೋರ್ತ್ ಕ್ಯಾಂಡಲು ನಮಗೆ ರಿಟ್ರೆಸ್ ಆಗಿ ಆ್ಯಂಡ್ ನೆಕ್ಸ್ಟ್ ಗ್ರೀನ್ ಕ್ಯಾಂಡಲು ನಿಯರ್ ಅಬೋ ರೆಸಿಸ್ಟೆನ್ಸ್ ಬಂದಾಗ ನಾವು ಅದನ್ನು ಬೈ ಮಾಡಿದ್ವಿ. ಆ ಬೈ ಮಾಡಾದ್ಮೇಲೆ ಜಸ್ಟ್ ವಿತಿನ್ 1 ಅವರಲ್ಲಿ ನಾವು ಅರೌಂಡು 54 ಪಾಯಿಂಟ್ಸ್ ತೊಗೊಂಡಿದ್ದೀವಿ. 110 ಇಂದ 164 ಗಂಟೆ ಹೋಗಿದೆ. ನಾವು ಮಾಮೂಲಿ ಇಫ್ ಇನ್ ಕೇಸ್ ಅದನ್ನು 4 ಪಾಯಿಂಟ್ಸ್ ನೆಗ್ಲೆಕ್ಟ್ ಮಾಡಿದ್ರು ಅರೌಂಡ್ 60 ಪಾಯಿಂಟ್ಸು. ಫಸ್ಟ್ ಟ್ರೇಡ್ ಅರೌಂಡ್ 18 ಪಾಯಿಂಟ್ಸು, ಅರೌಂಡ್ 78 ಪಾಯಿಂಟ್ಸ್ನ ನಾವು ಟ್ರೇಡ್ ಮಾಡಿರೋದು. ಅದಾದಮೇಲೆ ನಾವು ಸ್ವಲ್ಪ ಬ್ಯುಸಿ ಇದ್ದೆ, ಇನ್ನು ಯಾವುದೇ ರೀತಿ ಟ್ರೇಡ್ಸ್ ಕೊಟ್ಟಿಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್, ನಾವು ಟ್ರೇಡ್ಸ್ ತೊಗೊಂಡಿದ್ದು ಏನಕ್ಕೆ ಅಂದರೆ ಬ್ರೇಕ್ಔಟ್ ಆಗಿರೋದು ಮಲ್ಟಿಪಲ್ ಟೈಮ್ಸು ರಿಜೆಕ್ಷನ್ ಆಗಿದೆ ನೋಡಿ. ಫಸ್ಟ್ ಟೈಮು ಇಲ್ಲಿ, ಸೆಕೆಂಡು, ಥರ್ಡು, ಫೋರ್ತ್, ಫಿಫ್ತ್ ಟೈಮ್ ಬ್ರೇಕ್ಔಟ್ ಆಗಿ ನಮಗೆ ರಿಟ್ರೇಸ್ ಆಗಿದೆ. ರಿಟ್ರೇಸ್ ಆಗಿ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗ್ತಾ ಇರ್ಬೇಕಾದ್ರೆ ನಾವು ಟ್ರೇಡ್ ತೊಗೊಂಡಿದ್ದು. ಈ ಥರ ಬ್ರೇಕ್ಔಟ್ ಆದಾಗ ನಾವು ಟ್ರೇಡ್ಸ್ ತೊಗೊಂಡ್ರೆ ನಮಗೆ ವಿತಿನ್ ನೆಕ್ಸ್ಟ್ ಹಾಫ್ ಆನ್ ಅವರಿಂದ 1 ಅವರ್ ಒಳಗಡೆ ನಮಗೆ ಟಾರ್ಗೆಟ್ಸು ಅರೌಂಡ್ 30 to 40 ಪಾಯಿಂಟ್ಸ್ ಇಲ್ಲ 50 ಪಾಯಿಂಟ್ಸ್ ಬರುತ್ತೆ. ಅದು ಔಟ್ ಆಫ್ ದ ಮನಿ ಅಲ್ಲ, ಇನ್ ದ ಮನಿ ತೊಗೋಬೇಕು. ಇನ್ ದ ಮನಿ ಅಂದರೆ ಇನ್ ಕೇಸ್ ಮಾರ್ಕೆಟು 25,050 ನಡೀತಿದ್ರೆ ನಮ್ಗೆ ಇನ್ ದ ಮನಿ 25,000 ಸ್ಟ್ರೈಕ್ ಪ್ರೈಸಲ್ಲಿ ನಾವು ಬೈ ಮಾಡಬೇಕು. ಅದು ಅರೌಂಡ್ 100 ಇಂದ 120 ರೇಂಜಲ್ಲಿ ಇರಬೇಕು ಸ್ಟ್ರೈಕ್ ಪ್ರೈಸು. ಅದು ತೊಗೊಂಡ್ರೆ ನಿಮ್ಗೆ ಅರೌಂಡ್ 50 to 60 ಪಾಯಿಂಟ್ಸ್ ಬರುತ್ತೆ. ಆ್ಯಂಡ್ ಈವನ್ ಈ ಫಸ್ಟ್ ಟ್ರೇಡ್ ತೊಗೊಂಡಿದ್ದು ಅಷ್ಟೇ, ನಾವು ಆ ಟ್ರೇಡ್ ತೊಗೊಂಡಿದ್ದಾಗ ನಮಗೆ ಒಳ್ಳೆ ಪ್ರಾಫಿಟಲ್ಲಿ ನಾವು ಎಕ್ಸಿಟ್ ಆಗಿದೆ 18 ಪಾಯಿಂಟ್ಸು. ಇವನ್ ನಾನು ಲೈವ್ ಸ್ಟ್ರೀಮಿಂಗಲ್ಲಿ ಇದೆರಡು ಟ್ರೇಡ್ ಬಗ್ಗೆನೂ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ವಾಚ್ ಮಾಡಿ. ಆ್ಯಂಡ್ ಇಫ್ ಇನ್ ಕೇಸ್ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓನ್ಲಿ ಒನ್ ರಿಕ್ವೆಸ್ಟ್ ಏನಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ. ಡೈಲಿ ನಿಮಗೆ ಲೈವ್ ಸ್ಟ್ರೀಮಿಂಗ್ ಇರುತ್ತೆ, ಬಂದು ಅಟೆಂಡ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಶ್ರೀರಾಮ್.